ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನೆನ್ನೆ WPL ಏನಾಯಿತು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೆನ್ನೆ ಮುಂಬೈ ಇಂಡಿಯನ್ಸು ನಮ್ಮ RCB ಮೇಲೆ ಸೋತಾದ ನಂತರ ಗೆದ್ದಿದ್ದಾರೆ. 50 ರನ್ ಮಾರ್ಜಿನಲ್ಲಿ ಗೆದ್ದಿದ್ದಾರೆ ಸೆಕೆಂಡ್ ಮ್ಯಾಚಲ್ಲಿ. ಫಸ್ಟ್ ಮ್ಯಾಚಲ್ಲಿ ಗುಜರಾತ್ ಜೈಂಟ್ಸ್ ಅವರು ಗೆದ್ದಿದ್ದಾರೆ. ಜಾರ್ಜಿಯಾ ವ್ಯಾರಮ್ RCB ಬಿಟ್ಟಂತಹ ಪ್ಲೇಯರು ಮೊದಲನೇ ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ. RCBಲಿಂದ ಈ ಥರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂದೇ ಇರಲಿಲ್ವೇ. 10 ಬಾಲಿಗೆ 27 ಹೊಡೆದವ್ರೆ ಗುರು. ಬಾಟಮಲ್ಲಿ ಬಂದ್ಬಿಟ್ಟು ಫಿನಿಶಿಂಗ್ ರೋಲಲ್ಲಿ ಜಾರ್ಜಿಯಾ ವ್ಯಾರಮ್ ಜೊತೆಗೆ 2 ವಿಕೆಟ್ ಬೇರೆ ಎತ್ತಿದ್ದಾರೆ. ಸೊ ಇವರ ಒಂದು ಪರ್ಫಾರ್ಮೆನ್ಸಿಂದ ಇವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಸಿಕ್ಕಿದೆ. ಜೊತೆಗೆ ಗುಜರಾತ್ ಜೈಂಟ್ಸ್ ಕೂಡ ಕೆಲವು ರನ್ ಕೇವಲ ಸ್ಮಾಲ್ ಮಾರ್ಜಿನಿಂದ ಗೆದ್ದಿದ್ದಾರೆ UP ವಾರಿಯರ್ಸ್ ಅಗೇನ್ಸ್ಟ್. ಅಪ್ಡೇಟ್ ನಂಬರ್ 2, ODI ರಿಲೇಟೆಡ್ ಅಪ್ಡೇಟ್. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ODI ಸೀರೀಸ್ ಇನ್ನೇನು ಕೆಲವೇ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ. ಮೊದಲನೇ ODI ಮ್ಯಾಚು. ಅದಕ್ಕಿಂತ ಮುಂಚೆ ಬರ್ತಾ ಇರೋಂಥ ಅಪ್ಡೇಟು, ಬೆಳಗ್ಗೆ ಬಂದಂಥ ನ್ಯೂಸ್ ಏನು ಅಂತಂದರೆ ರಿಪ್ಲೇಸ್ಮೆಂಟ್ ಒಬ್ಬರು ಹೊಸದಾಗಿ ಆ್ಯಡ್ ಆಗಿದ್ದಾರೆ ಅಂತ. ಅದೇ ಧ್ರುವ್ ಜುರಲ್ ಹೊಸದಾಗಿ ಇಂಡಿಯನ್ ಟೀಮ್ಗೆ ODI ಸ್ಕ್ವಾಡಿಗೆ ಆ್ಯಡ್ ಆಗಿದ್ದಾರೆ. ಯಾರ ಜಾಗದಲ್ಲಿ ಅಂತಂದರೆ ರಿಷಬ್ ಪಂತ್ ಅವರ ಜಾಗದಲ್ಲಿ. ರಿಷಬ್ ಪಂತ್ ಬ್ಯಾಕಪ್ ಆಗಿದ್ರು KL ರಾಹುಲ್ಗೆ. ರಿಷಬ್ ಪಂತ್ ಏನು ಪ್ಲೇಯಿಂಗ್ ಫಿಟ್ಟಿಂಗ್ ಆಗತ್ತ ಇರಲಿಲ್ಲ. ಇವಾಗ ಧ್ರುವ್ ಜುರಲ್ ಕೂಡ ಬ್ಯಾಕಪ್ ಆಗೇನೆ ಇರ್ತಾರೆ. ಬ್ಯಾಕಪ್ ವಿಕೆಟ್ ಕೀಪರ್ ಬ್ಯಾಟರ್ಗೆ ಇಂಜುರಿ ಆಗಿರೋದ್ರಿಂದ ಮತ್ತೊಬ್ಬ ಬ್ಯಾಕಪ್ ವಿಕೆಟ್ ಕೀಪರ್ ಬ್ಯಾಟರ್ನ ಆ್ಯಡ್ ಮಾಡಲಾಗಿದೆ. ರಿಷಬ್ ಪಂತ್ಗೆ ಏನಾಯ್ತಪ್ಪ ಅಂತ ಕೇಳಿದ್ರೆ, ಅಬ್ಡಾಮಿನಲ್ ಏರಿಯಾದಲ್ಲಿ ಬಾಲ್ ಬಿದ್ದು ನೆಟ್ಸಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವ್ರಿಗೆ ಪೆಟ್ಟಾಗಿ ಈಚೆ ಕಡೆ ಹೋಗಿರುವಂಥದ್ದು. ಅಂದರೆ ತಿಲಕ್ ವರ್ಮಾಗೆ ಏನು ಬಿದ್ದು ಸರ್ಜರಿ ಹೋದ್ರು. ಅಂದರೆ ಸರ್ಜರಿ ಏನಿಲ್ಲ ಇವರಿಗೆ. ಗೊತ್ತಲ್ಲಪ್ಪ, ಅಬ್ಡಾಮಿನಲ್ ಏರಿಯಾದಲ್ಲಿ ಬಾಲ್ ಬಿತ್ತು ಅಂದರೆ ಎಷ್ಟು ಪೇಯ್ನ್ ಇರುತ್ತೆ ಅಂತ. ಇವ್ರಿಗೂ ಅದೇ ಥರ ಪೇಯ್ನ್ ಆಗಿದೆ. ಸ್ವಲ್ಪ ಏನು ಇಂಜುರಿ ದೊಡ್ಡ ಇಂಜುರಿ ಏನಲ್ಲ. ಸೊ ರಿಕವರ್ ಆಗೋದಕ್ಕೆ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ. ಏನು ರೂಲ್ಡ್ ಔಟ್ ಮಾಡಿಬಿಟ್ಟಿದ್ದಾರೆ ಇವರು. 3 ಮ್ಯಾಚಿಂದ ರೂಲ್ಡ್ ಔಟ್ ಮಾಡಿಬಿಟ್ಟಿದ್ದಾರೆ. ಏನಾಗಿದೆ ಅಂತ ತೀರಾ ಸೂಕ್ಷ್ಮವಾಗಿ ಗೊತ್ತಿಲ್ಲ. ಒಟ್ಟಲ್ಲಿ ಅಬ್ಡಾಮಿನಲ್ ಏರಿಯಾದಲ್ಲಿ ಬಾಲ್ ಬಿದ್ದಿದ್ದರಿಂದ ಹಂಗಾಗಿದೆ ಅಂತ, ಸ್ವಲ್ಪ ಸೀರಿಯಸ್ ಆಗಿನೇ ಏಟ್ ಬಿದ್ದಿರಬೇಕು, ಅದಕ್ಕೋಸ್ಕರ ಹಂಗಾಗಿದೆ ಅಂತ ಕಾಣಿಸುತ್ತೆ. ಆದಷ್ಟು ಬೇಗ ರಿಕವರ್ ಆಗಿ ಬರಲಿ ಅಷ್ಟೇ. ಅಪ್ಡೇಟ್ ನಂಬರ್ 3, ಪ್ರಿಯಾಂಶ್ ಪಾಂಚಾಲ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ರಿಲೇಟೆಡ್. ದ ಬೆಸ್ಟ್ ಥಿಂಗ್ ವಾಟ್ ದೇ ಹ್ಯಾವ್ ಡನ್ ಇಸ್ ರಿಟೈರಿಂಗ್ ಫ್ರಮ್ ಟೆಸ್ಟ್ ಫಾರ್ಮ್ಯಾಟ್ ಅಂಡ್ T20 ಫಾರ್ಮ್ಯಾಟ್. ಯಾಕೆ ಅಂತಂದರೆ ODI ಫಾರ್ಮ್ಯಾಟ್ನ ರಿವೈವ್ ಮಾಡಬೇಕು ಅಂತಂದರೆ ಇಂಥ ಪ್ಲೇಯರ್ಗಳೇ ಬೇಕಾಗಿತ್ತು. ಫೋಕಸ್ ಆಗಿ ಇಟ್ಕೊಂಡಿರುವಂಥ ಪ್ಲೇಯರ್ಗಳು ಬೇಕಾಗಿತ್ತು. ನೋಡಿ, ಇವರು ಸ್ಪೆಷಲ್ ಆಗಿ ODI ಫಾರ್ಮ್ಯಾಟ್ಗೆ ಬರೋದ್ರಿಂದ ಎಲ್ಲರೂ ODIಸ್ನ ನೋಡ್ತಾರೆ ಇವಾಗ. ಮುಂಚೆ ODIs ಅನ್ನೋದು ಒಂದು ಸ್ವಲ್ಪ ಕೆಳಗಡೆ ಬಿದ್ದಿತ್ತು. ಇವಾಗ ಅಪ್ಲಿಫ್ಟ್ ಮಾಡ್ತಾ ಇರೋದು ಯಾರು ಅಂತ ಅನ್ನೋದು ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ. ಇಂಥ ಪ್ಲೇಯರ್ಗಳು ODI ಫಾರ್ಮೆಟ್ ಮಾತ್ರ ಆಡ್ತಾ ಇರೋದ್ರಿಂದ ಖಂಡಿತ ಎಲ್ಲರೂ ODIಸ್ಗೆ ವೆಯ್ಟ್ ಮಾಡ್ತಾರೆ. ಮುಂಚೆ ODIಸ್ಗೆ ಯಾರೋ ವೆಯ್ಟ್ ಮಾಡ್ತಿಲ್ಲ. T20 ಅನ್ನೋರು ಅಥವಾ ಟೆಸ್ಟ್ ಅಂತ ಅನ್ನೋರು. ಇವಾಗ ODIಸ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದೇ ಒಂದು ರೀಸನ್ ಯಾವುದು ಅನ್ನೋದು ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಅಪ್ಲಿಫ್ಟ್ ಮಾಡ್ತಾ ಇದ್ದಾರೆ ODI ಫಾರ್ಮೆಟ್ನ ಅಂತ ಹೇಳಿದ್ರೆ. ನೋಡಿ, ಈ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡೋದಿದ್ದಾರಲ್ಲ. ಇಲ್ಲಾಗಿರೋ ವಿರಾಟ್ ಕೊಹ್ಲಿ ಹಂಗೆ ಆಡಬೇಕಿತ್ತು, ಹಿಂಗೆ ಆಡಬೇಕಾದ್ರೆ ರಿಟೈರ್ಮೆಂಟ್ ಕೊಡಬಾರ್ದಾಗಿತ್ತು, ಹಿಂಗೆ ಅಂತ ಯೋಚನೆ ಮಾಡೋದು ಒಂದು ಸಪ್ರೇಟ್ ಕ್ಯಾಟಗರಿ. ಇಲ್ಲ ಆಗಿರೋ ವಿರಾಟ್ ಕೊಹ್ಲಿ ODI ಫಾರ್ಮೆಟ್ ಒಂದನ್ನೇ ಉಳಿಸ್ಕೊಂಡಿರ್ತಾರೆ, ರೋಹಿತ್ ಶರ್ಮಾ ಒಂದೇ ಫಾರ್ಮೆಟ್ನ ಉಳಿಸ್ಕೊಂಡಿರೋದ್ರಿಂದ ಈ ಒಂದು ಫಾರ್ಮೆಟ್ ಅಪ್ಲಿಫ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾರಲ್ಲ. ಸೊ ಇದು ಒಂದು ಪಾಸಿಟಿವಿಟಿ. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ. ಒಬ್ಬ ಬ್ಯಾಟರು ಅಂದರೆ ಬೌಲರ್ಸಿಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಒಬ್ಬ ಬ್ಯಾಟರ್ ಆಡ್ತಾ ಇದ್ದಾರೆ ಅಂತ ಅಂದರೆ ಅವರು ಬಾಲ್ ನೋಡ್ಕೊಂಡು ಸ್ಪಿನ್ನರ್ಸ್ಗಳಿಗೆ ಎಸ್ಪೆಷಲಿ ಸ್ಪಿನ್ ಆಗುತ್ತೆ ನಾನು ಆಡ್ತೀನಿ ಅನ್ನೋ ಥರ ಆ ಒಂದು ಇಂಟೆಂಟಲ್ಲಿ ಬ್ಯಾಟರ್ ಆಡ್ತಾ ಇದ್ದಾರೆ ಅಂತ ಅಂದರೆ, ಅವಾಗ ಹೊಡೆದ್ರು ಅಂತಂದರೆ 6 ಆಫ್ 4 ಹೊಡೆದ್ರು ಅಂತಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಅದು ಬ್ಯಾಟರ್ಸು ಎಫರ್ಟ್ ಹಾಕ್ಬಿಟ್ಟು ಹೊಡೆದಿರುವಂಥದ್ದು. ಅದೇ ಬ್ಯಾಟರ್ಸು ಬೌಲರ್ನ ಎಲ್ಲಿ ಬೇಕೋ ಅಲ್ಲಿ ಹಾಕಿಸ್ಕೊತಾ ಇದ್ದಾರೆ ಅಂತಂದರೆ, ಅಂದರೆ ಕೆಲವೊಂದು ಟೈಮ್ ಈ ಥರ ಆಗುತ್ತೆ. ಇವಾಗ AB de Villiers ಆಡ್ತಾ ಇರೋಂಥ ಟೈಮಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ಹಾಕಿಸ್ಕೊಳೋರು ಬಾಲ್ನ. ಅಂದರೆ ಹೆಂಗೆ ಬೇಕೋ ಹಂಗೆ ಹೊಡೆದು ಇಲ್ಲಿಗೆ ಹಾಕೋ ಥರ ಮಾಡ್ಕೊಳೋರು ಬಾಲ್ನ. ಸೊ ಆ ಥರ ಮಾಡ್ಕೊಂಡ್ಬಿಡ್ತು ಅಂತಂದರೆ, ನೀವು ಅವರ ತಾಳಕ್ಕೆ ಕುಣಿತಾ ಇದ್ದೀರಾ ಅಂತಂದರೆ ಬೌಲರ್ಸ್ಗಳು, ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಆಗ್ತಾ ಇದ್ದೀರಾ ಅಂತಂದರೆ ನೀವು ಬೌಲರ್ ಅಲ್ಲ, ನೀವೆಲ್ಲ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀರಾ. ಅವ್ರು ಹೊಡೆದ್ರು ಸಹ ನಿಮಗೇನು ಬೇಕೋ ನೀವು ಅದನ್ನು ಮಾಡ್ತಾ ಇದ್ದೀರಾ ಅಂತಂದರೆ, ನೀವು ಡಿಸ್ಟ್ರಾಕ್ಟ್ ಆಗದೆ ನಿಮಗೇನು ಬೇಕೋ ಅದನ್ನು ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಅವಾಗ ನೀವು ಒಳ್ಳೆ ಬೌಲರ್ ಆಗ್ತೀರಾ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ಸೌತ್ ಆಫ್ರಿಕನ್ ಲೆಜೆಂಡು, ನಮ್ಮ RCBಯ ಲೆಜೆಂಡು AB de Villiers ಅವರು ಮಾತಾಡಿದ್ದಾರೆ 19 ಡಿ ಕ್ಲಾರ್ಕ್ ಬಗ್ಗೆ. ಸೊ ನಾವು ಅಂದ್ಕೊಂಡಿದ್ದೇನು ಅಂತಂದರೆ, ಅವ್ರು ಮೊದಲನೇ ಮ್ಯಾಚ್ ಆಡಿದ ರೀತಿ ನೋಡ್ತು ಅಂತಂದರೆ, ಆಪತ್ ಬಾಂಧವ್ಯ ಥರ ಬಂದು ಕಾಪಾಡಿದ್ದು ನೋಡ್ತು ಅಂತಂದರೆ ನಮಗೆ AB de Villiers ನೆನಪಾಗಿದ್ದು. ಮೆನ್ಸ್ ಕ್ರಿಕೆಟಲ್ಲಿ AB de Villiers ಇಲ್ಲಿ ನೋಡ್ತು ಅಂದರೆ ಇವ್ರು ಬಂದ್ಬಿಟ್ಟು ಅವ್ರಲ್ಲಾಗರು ನಮ್ಗೆ ಆಪತ್ ಬಾಂಧವ್ಯ ಆಗಿ ಅಂತ ಅನ್ನಿಸ್ತು. ಅಟ್ ಸಮ್ ಪಾಯಿಂಟ್ ಇಬ್ಬರು ಕೂಡ ಸೌತ್ ಆಫ್ರಿಕನ್ ಪ್ಲೇಯರ್ಸ್ ಆಗಿರೋದನ್ನ ಅವರು ಹೇಳಿದ್ದಾರೆ. ನೋಡಿದೆ ನಾನು ಮ್ಯಾಚ್ನ, ಇನ್ಮೇಲೆ ಕ್ಲೋಸ್ ಆಗಿ ಗಮನಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರು ಸಿಕ್ಕಾಪಟ್ಟೆ ಸಖತ್ತಾಗಿ ಆಡಿದ್ರು. ಹೋಪ್ಫುಲಿ RCBಗೆ ಇದೇ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನೇನು ಹೇಳ್ತಾರೆ, ಸೌತ್ ಆಫ್ರಿಕನ್ ಪ್ಲೇಯರ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿರೋ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗಾಯ್ಸ್, ಕಂಟೆಂಟ್ ಆಗಲ್ಲ.